ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಡಾಕ್ಟರ್ ಸುಮಾ ಸುಧೀಂದ್ರ ಅವರನ್ನು ನಾನು ಒಮ್ಮೆ ವೇದಿಕೆಗೆ ಬರಬೇಕಂತ ವಿನಂತಿಸ್ತೀನಿ. ಇವರ ಪರಿಚಯವನ್ನು ಮಾಡುವ ವಿಷಯದಲ್ಲಿ ಸ್ವಲ್ಪ ನನಗೆ ಮುಜುಗರ ಆಗುತ್ತೆ. ಯಾಕೆಂದರೆ ಅವ್ರದ್ದೊಂದು 10 ಪೇಜ್ ಹೇಳ್ಬೋದು. ಇಲ್ಲ ಅದು ಭಾಳ ಸಣ್ಣದು ಮಾಡಿ ಹೇಳ್ತೀನಿ. ಯಾಕೆಂದರೆ ಡಾಕ್ಟರ್ ಸುಮಾ ಸುಧೀಂದ್ರ ವಿಶ್ವವಿಖ್ಯಾತ ವೀಣಾಕಾರ ಕಲಾವಿದೆ. ಇವರದು ದೇಶದ ವೈಣಿಕರಲ್ಲೇ ಅತ್ಯಂತ ಮುಂಚೂಣಿಯಲ್ಲಿ ಜಗತ್ತಿನ ತುಂಬೆಲ್ಲ ಕೇಳಿಬರುತ್ತಿರುವ ಹೆಸರು. ತಮ್ಮ ಅದ್ಭುತ ವೀಣಾವಾದನದಿಂದ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇವರೇ ಆವಿಷ್ಕರಿಸಿದ ದಿ ತರಂಗಿಣಿ ವೀಣಾ ಸಂಗೀತ ಕ್ಷೇತ್ರದಲ್ಲಿಯೇ ಹೊಸ ಅಲೆಯನ್ನು ಎಬ್ಬಿಸಿದೆ. 2001ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ತಮಿಳುನಾಡು ಸರ್ಕಾರದಿಂದ ಕಲೈಮಾಮಣಿ 2012ರಲ್ಲಿ, ವೀಣೆ ಶೇಷಣ್ಣ ಪ್ರಶಸ್ತಿ ಗಾನ ಕಲಾಭೂಷಣ 2014ರಲ್ಲಿ, ಕೇಂದ್ರ ಸಂಗೀತ ನಾಟಕ ಪ್ರಶಸ್ತಿ 2017ರಲ್ಲಿ ಹಾಗೂ 2021ರಲ್ಲಿ. 2021ರಲ್ಲಿ ಗೌರವ ಡಾಕ್ಟರೇಟ್. ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಇವರ ವ್ಯಕ್ತಿತ್ವದ ಬಹುಮುಖದ ಪ್ರತಿಭೆಗೆ ಇದೆಲ್ಲ ಒಂದು ಕೊಡಬಹುದಂಥ ಸೂಕ್ಷ್ಮ ಚಿತ್ರಣ. ಸತತ ಸಾಧನೆ, ತಾದಾತ್ಮ್ಯ ಭಾವನೆ, ಇದರಿಂದಾಗಿ ಇಂದು ಇವರು ಶಾಸ್ತ್ರೀಯ ಸ್ವತಂತ್ರ ವೀಣಾವಾದಕಿ, ಗುರು, ವಾಗ್ಗೇಯಕಾರ, ಸಂಘಟಕಿ, ಸಾಂಸ್ಕೃತಿಕ ರಾಯಭಾರಿ ಎಲ್ಲವೂ ಹೌದು. ಒಂದು ಅದರಲ್ಲೂ ಮಹಿಳೆಯರಲ್ಲಿ ಈ ವಿಶೇಷತೆಯನ್ನು ಕಾಣುವಾಗ ಬಹಳ ದೊಡ್ಡದನಿಸುತ್ತೆ, ತುಂಬ ಅಭಿಮಾನ ಅನಿಸುತ್ತೆ. ಚೌಡವರಿಯ ಮೆಮೋರಿಯಲ್ ಹಾಲ್ ಇದರ ಕಾರ್ಯದರ್ಶಿಯಾಗಿ ಇವರು ವರ್ಷ ಪೂರ್ತಿ ಮಾಡುತ್ತಿರುವ ಕೆಲಸ ಅಗಾಧವಾದುದು, ಅನನ್ಯವಾದುದು. ಇದಕ್ಕೂ ಹೆಚ್ಚಿನ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದ್ನಲ್ಲ, ಇಂಥ ಒಂದು ವ್ಯಕ್ತಿಗಳು ನಾನು ಹೀಗೆ ಬರಬೇಕು. ನಡುವೆ ಬೇಕಾದ್ರೆ ಯುವ ಸಂಗೀತೋತ್ಸವ, ನಮ್ಮ ಕಲಾವಿದರಿಗೆ ಒಂದು ಇಂಥವ್ರ ಆಶೀರ್ವಾದ ಆಗಲಿ ಅಂತ ಹೇಳಿ ನಾನು ಬಯಸಿ ಇವತ್ತವರನ್ನು ವೇದಿಕೆಗೆ ಕರೆದೀನಿ. ನನ್ನ ಕರೆಗೆ ತಕ್ಷಣ ಆಯಿತು. ಅವರಿಗೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಶನಿವಾರ ಅಲ್ಲ ಆದಿತ್ಯವಾರ ಅಂತ ಹೇಳಿ. ಆಮೇಲೆ ಅಡ್ಡಿಲ್ಲ, ಖಂಡಿತ ಬರ್ತೀನಿ ಅಂತೇಳಿ ಸರಿಯಾದ ವೇಳೆಗೆ ಬರುವಂಥ ಇದೆಲ್ಲ ಭಾಳ ಮುಖ್ಯ. ಅದೆಲ್ಲವನ್ನು ಮಾಡಿದಂಥ ಅವರಿಗೆ ನಾವು ಒಂದು ಪುಟ್ಟ ಗೌರವವನ್ನು ಕೊಟ್ಟು ಅವ್ರ ಹತ್ರ 4 ಮಾತಾಡಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಭಾನುವಾರ ಸಂಜೆ ಇಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಲ್ಲ, ನಿಮಗೆಲ್ಲರಿಗೂ ನನ್ನ ಅಭಿನಂದನೆಗಳು. ಏಕೆಂದರೆ ಕ್ಲಾಸಿಕಲ್ ಮ್ಯೂಸಿಕ್ಗೆ ಜನ ಬರಬೇಕು. ಜನ ಬಂದು ಸಂಗೀತ ಕೇಳಿದ್ರೇ ಅವ್ರಿಗೆ ಹಾಡುವಂಥ ಚಿಕ್ಕ ಹುಡುಗರಿಗೆ ಈಗ ಲಕ್ಷ್ಮೀನಾರಾಯಣ್ ಭಟ್ ಅವರು ಭಾಳ ಚೆನ್ನಾಗಿ ಕಾರ್ಯಕ್ರಮನ ಪ್ರಸ್ತುತಪಡಿಸಿದ್ರು. ರಾಗಮಾಲಿಕೆಗಳಲ್ಲಿ ಒಂದು ಒಳ್ಳೆಯ ಕಾಂಪೋಸಿಷನ್ ಹಾಡಿ ಇದನ್ನು ಇಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂದರೆ ಅವರೆಲ್ಲ ಎಷ್ಟು ಕಷ್ಟಪಟ್ಟಿರ್ತಾರೆ. ಇದ್ರ ಹಿಂದೆ ಎಷ್ಟು ಸಾಧನೆ ಇರಬೇಕು. ಎಸ್ಪೆಷಲಿ ಕ್ಲಾಸಿಕಲ್ ಮ್ಯೂಸಿಕ್ಗೆ ತುಂಬ ಸಾಧನೆ ಬೇಕು. ತುಂಬ ಒಮ್ಮನಸ್ಸಿನ ಅಂದರೆ ಫೋಕಸ್ಡ್ ಆ್ಯಟಿಟ್ಯೂಡ್ ಬೇಕು. ಅದನ್ನೆಲ್ಲ ಬೆಳೆಸ್ಕೊಂಡು ಅಷ್ಟು ಚಿಕ್ಕ ವಯಸ್ಸಲ್ಲೇ ನನಗೆ ಏನು ತುಂಬ ಸಂತೋಷ ಆಯಿತು ಅಂದರೆ ಅವ್ರು ಕಾರ್ಯಕ್ರಮ ಮಾಡೋದಲ್ಲದೆ ಅನೇಕರಿಗೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ. ಹೆಗ್ಡೆ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಅವರೆಲ್ಲ.
ಯಾಕೆಂದರೆ ನಮ್ಮ ಕಲೆನ ನಾವೇ ಬೆಳೆಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಇವಾಗಿದೆ. ಆ ನಿಟ್ಟಿನಲ್ಲಿ ಇವರು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿರೋದನ್ನ ನೋಡಿ ನಂಗೆ ತುಂಬ ಸಂತೋಷ ಆಯಿತು. ಗೀತಾ ಅವ್ರು ಕೇಳಿದ್ರು ನನಗೀಗ ಬಂದ್ರಿ ಸಂತೋಷ ಅಂತ. ನಾ ಹೇಳಿದೆ ಹೆಗ್ಡೆ ಅವ್ರು ಕರೆದ್ರೆ ಬರಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ ಅಂತ. ಯಾಕೆಂದರೆ ಹೆಗ್ಡೆಯವರ ಕಮಿಟ್ಮೆಂಟ್ ಟು ಮ್ಯೂಸಿಕ್ ನಾನು ತುಂಬ ಕಡಿಮೆ ಜನದಲ್ಲಿ ನೋಡಿದ್ದೀನಿ. ಇವ್ರಿಗಿರೋ ಅಂಥ ಎಂತೂಸಿಯಾಸಮ್ ಯಾರು 20 ವರ್ಷದ ಹುಡುಗರಿಗೂ ಇರಲ್ಲ. ಆ ಥರ ಎಂತೂಸಿಯಾಸಮು ನಮ್ಮ ಹೆಗ್ಡೆಯವರಿಗೆ. ಯಾವ್ದಾರ ಒಂದು ಕಾರ್ಯಕ್ರಮ ಮಾಡಿಬಿಟ್ರೆ ಅದನ್ನು ಸಕ್ಸಸ್ ಮಾಡೋಕ್ಕೆ ಏನೇನು ಮಾಡಬೇಕು ಅಂದರೆ ಎಲ್ಲರಿಗೂ ಫೋನ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ, ಮತ್ತು ಒಂದು ಶಿಸ್ತಿನಿಂದ ಮತ್ತು ದ ಲವ್ ಫಾರ್ ಆರ್ಟ್ ಈಸ್ ಸೋ ಎವಿಡೆಂಟ್ ಇನ್ ಎವ್ರಿಥಿಂಗ್ ಹಿ ಡಸ್. ನನಗೆ ಅದು ತುಂಬ ಸಂತೋಷ ಕೊಡೋವಂಥ ವಿಚಾರ. ನಮಗೆ ಪ್ರತಿ ವರ್ಷ ಚೌಡಯ್ಯದಲ್ಲಿ ಅವರು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ನಾವೆಲ್ಲ ಅವ್ರ ಜೊತೆಗೆ ಕೈಗೂಡಿಸ್ತೀವಿ. ನಾನು ಅನೇಕ ವರ್ಷಗಳಿಂದ ಹೆಗ್ಡೆಯವ್ರನ್ನ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಹಾಗೂ ಅವ್ರ ಚೌಡಯ್ಯಗೆ ಅನೇಕ ವರ್ಷಗಳಿಂದ ಬಂದು ಅನೇಕ ಕಾರ್ಯಕ್ರಮಗಳನ್ನ ಮಾಡಿಕೊಡ್ತಾರೆ. ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದು ಬೇರೆ ಥರ. ಅದಂದರೆ ಅಲ್ಲಿ ಸ್ಪಾನ್ಸರ್ ಸಿಗ್ತಾರೆ ಮತ್ತು ಜನ ಬರ್ತಾರೆ. ಇವಾಗ ದೊಡ್ಡ ಹೆಸರಿದ್ದರೆ ಬರ್ತಾರೆ ಜನ. ಅಂದರೆ ಅವರು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ, ಅಂದರೆ ಸಂಗೀತನ ಉಳಿಸುವಂತಹ ನೆಕ್ಸ್ಟ್ ಜನ್ರೇಷನ್ಗೆ ಸಪೋರ್ಟ್ ಮಾಡೋದಾಗಲಿ ಅಥವಾ ಒಂದು ಸ್ಪಾನ್ಸರ್ ತರೋದಾಗಲಿ, ಇದು ಒಂದು ಚಿಕ್ಕ ಕೆಲಸ ಅಲ್ಲ. ಇದು ತುಂಬ ಕಷ್ಟಕರವಾದ ಕೆಲಸ. ಅದನ್ನು ಅಷ್ಟು ಸಂತೋಷವಾಗಿ ನಗ್ನಗ್ತಾ ಮಾಡ್ತಾರೆ ಹೆಗ್ಡೆಯವರಂಥವರು. ಅನೇಕ ಜನ ನಮ್ಮ ಸಂಗೀತಕ್ಕೆ ಹೀಗೆ ಬರಲಿ ಅಂತ ನಾನು ಆಶಿಸ್ತೀನಿ. ಹೆಗ್ಡೆಯವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರ ಮಗ ಒಳ್ಳೆಯ ಸಂಗೀತಗಾರರು. ತುಂಬ ಅವ್ರ ಮನೆಯಲ್ಲೇ ಎಲ್ಲರೂ ಒಳ್ಳೆಯ ಸಂಗೀತ. ಗೀತಾ ಅವರು ಅನೇಕ ಜನ ಸ್ಟೂಡೆಂಟ್ಸ್ನ ತಯಾರು ಮಾಡ್ತಾಯಿದ್ದಾರೆ. ಈಗಲೂ ಅನೇಕ ಜನಕ್ಕೆ ಅವ್ರು ಪಾಠ ಹೇಳ್ಕೊಡ್ತಿದ್ದಾರೆ. ಅನೇಕ ಜನ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ. ಅವರು ಒಂದು ಸರ್ವೀಸ್ ಮೈಂಡ್ ಇಟ್ಕೊಂಡು ಏನು ಮಾಡ್ತಾಯಿದ್ದಾರೆ, ಅವ್ರ ಮನೆಯಲ್ಲೇ ಒಂದು ಸಭಾ ಮಾಡಿಕೊಂಡು ಅಲ್ಲಿ ಅನೇಕ ಜನಗಳಿಗೆ ಅವಕಾಶ ಮಾಡಿಕೊಟ್ಟು, ಅದಲ್ಲದೆ ಬೇರೆ ಬೇರೆ ಊರಿಗೆ ಹೋಗಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಹೆಚ್ಚು ಜನ ಈ ಥರ ಕಾರ್ಯಕ್ರಮ ಮಾಡ್ತಿರೋದು ನಾನಂತೂ ಎಲ್ಲೂ ನೋಡಿಲ್ಲ. ಕರ್ನಾಟಕ ಮ್ಯೂಸಿಕಲ್ಲಂತೂ ತುಂಬ ಕಡಿಮೆ. ನಿಮ್ಮ ಥರ ಸಂಗೀತಕ್ಕೆ ಸೇವೆ ಮಾಡ್ತಾ ಇರೋರು ತುಂಬ ಕಡಿಮೆ. ನನಗೆ ಇದು ಒಂದು ತುಂಬ ಸಂತೋಷ. ಒಂದು ಮಾದರಿಯ ಬದುಕನ್ನು ನಡೆಸ್ತಾ ಇದ್ದಾರೆ ಹೆಗ್ಡೆಯವರು. ಅನೇಕ ಜನ ಇದನ್ನು ಹೇಳ್ತಾ ಇದ್ದಾರೆ, ಎಲ್ಲನೂ ಉಚಿತವಾಗಿ ಮಾಡ್ತೀನಿ ಅಂತ. ದಟ್ಸ್ ಒನ್ ಥಿಂಗ್ ಐ ಅಬ್ಜೆಕ್ಟ್. ಸಿನಿಮಾಗೆ ಹೋಗೋಕ್ಕೆ ದುಡ್ಡು ಕೊಡ್ತೀವಿ ಅಲ್ವಾ? ಕೆಟ್ಟ ಸಿನಿಮಾನೋ ಒಳ್ಳೆ ಸಿನಿಮಾನೋ ನಮಗೆ ಗೊತ್ತಿರಲ್ಲ, ಬಟ್ ದುಡ್ಡು ಕೊಟ್ಬಿಟ್ಟು ಹೋಗಿ ನೋಡ್ತೀವಿ. ಹಾಗೆ ಸಂಗೀತಕ್ಕೂ ಕೊಡಬೇಕು ಅಂತ ನಾನು ನಂಬಿದವಳು. ಯಾಕೆಂದರೆ ಉಚಿತವಾಗಿ ಕೊಟ್ಟಿದ್ದಕ್ಕೆ ಮರ್ಯಾದೆ ಕಡಿಮೆ ಅಂತ ನನ್ನ ಭಾವನೆ. ಇನ್ಮೇಲಾದ್ರೆ ಹೆಗ್ಡೆಯವರು ಒಂದು ಟಿಕೆಟ್ ಹಾಕಿ ಮಾಡಲಿ ಈ ಕಾರ್ಯಕ್ರಮಗಳನ್ನ. ಯಾಕೆಂದರೆ ನಮ್ಮ ಜನ ಬೆಳೆಸ್ಕೊಳ್ಬೇಕು, ಸಂಗೀತಕ್ಕೆ ಗೌರವ ಕೊಡೋದನ್ನು ಬೆಳೆಸ್ಕೊಳ್ಬೇಕು. ಈ ಗೌರವ ಹೆಂಗೆ ಬರುತ್ತೆ? ನೀವು ದುಡ್ಡು ಖರ್ಚು ಮಾಡಿದಾಗ ನಿಮಗೆ ಅದರ ಬೆಲೆ ಗೊತ್ತಾಗುತ್ತೆ. ಎಲ್ಲ ಉಚಿತವಾಗಿ ಕೊಟ್ಟರೆ ಉಚಿತಕ್ಕೆ ಬೆಲೆ ಅಷ್ಟು ಇರಲ್ಲ. ಆದರೆ ಇಷ್ಟು ದಿನ ನಡ್ಸ್ಕೊಂಡು ಬಂದಿದ್ದಾರೆ ಅವರು. ಎಷ್ಟು ವರ್ಷ ಆಯಿತು ಹೆಗ್ಡೆಯವರೇ? 20 ವರ್ಷದಿಂದ ಅವರು ಉಚಿತವಾಗೇ ಕಾರ್ಯಕ್ರಮ ಮಾಡಿದ್ದಾರೆ. ನನಗೆ ಗೊತ್ತು ಅವರನೇ. ಇನ್ಮೇಲಾದರೂ ಅವರು ವಾಲಂಟ್ರಿ ಡೊನೇಷನಾರ ತೊಗೊಂಡು ಕಾರ್ಯಕ್ರಮ ಮಾಡಬೇಕು. ಯಾಕೆಂದರೆ ಹೆಗ್ಡೆಯವ್ರಿಗೂ ವಯಸ್ಸಾಗಿದೆ, ಆದರೆ ಅವರು ಕಾಣಿಸಲ್ಲ ಹಂಗಿದ್ದಾರೆ. ಎಷ್ಟು ಓಡಾಡ್ಕೊಂಡಿದ್ರೆ ಗೊತ್ತಾಗೋದೇ ಇಲ್ಲ, ಏನಪ್ಪ ಇವರು ಇನ್ನೂ ಚಿಕ್ಕವರು ಮಾಡ್ತಾಯಿದ್ದಾರೆ ಅಂತ. ಪೂರ್ತಿ ಲೈಫ್ ಟೈಮ್ ಮಾಡ್ತಾಯಿದ್ರೆ ಮಾಡ್ತಾನೇ ಇರಬೇಕು. ಕೆಲವರಿಗೆ ಆಗೋದು ಅಂಥದ್ದನ್ನು ಹೆಗ್ಡೆಯವರು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹೀಗೆ ಮುಂದುವರಿಸ್ಕೊಂಡು ಹೋಗಲಿ. ಅನೇಕ ಯುವ ಕಲಾವಿದರಿಗೆ ಅವಕಾಶಗಳು ಬೇಕು. ನಾನು ಮಾತು ಮುಗಿಸೋಕ್ಕೆ ಮುಂಚೆ ಒಂದು ವಿಷಯ, ಈ ಥರ ಸ್ಟೇಜು ಸಿಕ್ಕದೇ ಇದ್ದರೆ ನಮ್ಮ ಸಂಗೀತ ಉಳಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ನಾವು ಎಲ್ಲೆಲ್ಲೋ ಕಚೇರಿ ಮಾಡ್ಬೋದು, ಕಾರ್ಪೊರೇಟ್ ಕಚೇರಿ ಮಾಡ್ಬೋದು, ಲೈಟ್ ಮ್ಯೂಸಿಕ್ ಹಾಡ್ಬೋದು, ಅಥವಾ ಮದುವೆ ಮನೆಗಳಲ್ಲಿ ಕಚೇರಿ ಮಾಡ್ಬೋದು, ಅದೆಲ್ಲ ಮಾಡ್ಬೋದು. ಆದರೆ ಸಂಗೀತನ ನಾವು ಬೆಳೆಸ್ಕೊಳ್ಬೇಕಾದ್ರೆ ಈ ಥರ ಸೀರಿಯಸ್ ಆಡಿಯನ್ಸ್ ತುಂಬ ಇಂಪಾರ್ಟೆಂಟ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಬ್ಬ ಪೇಂಟರ್ಗೆ ಕ್ಯಾನ್ವಾಸ್ ಬೇಕಲ್ವಾ ಪೇಂಟ್ ಮಾಡೋಕ್ಕೆ, ಹಾಗೆ ನಮಗೆ ಆಡಿಯನ್ಸ್ ಬೇಕು. ಆಡಿಯನ್ಸ್ ಇದ್ರೇ ಅವರ ಒಂದು ರಿಯಾಕ್ಷನ್ ಇದ್ರೇ ಅವರ ರಿಯಾಕ್ಷನ್ ಬಂದು ಅವರು ಚೆನ್ನಾಗಿ ಹಾಡ್ತಾರೆ ಅಂತ ಇನ್ನೊಬ್ಬ ಒಂದು 4 ಜನ ಅವ್ರನ್ನ ಕಚೇರಿ ಕರೆದ್ರೇ ನಮ್ಮ ಸಂಗೀತ ಉಳಿಯೋದು. ಈ ದಿಟ್ಟಿನಲ್ಲಿ ಹೆಗ್ಡೆ ದಂಪತಿಗಳು ಒಂದು ದೊಡ್ಡ ಕೊಡುಗೆಯನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಹೆಗ್ಡೆ ಈಸ್ ಡೂಯಿಂಗ್ ಆ್ಯಂಡ್ ಐ ಆಮ್ ಆನರ್ಡ್ ದಟ್ ಹಿ ಇನ್ವೈಟೆಡ್ ಮೀ ಟು ಕಮ್ ಆ್ಯಂಡ್ ಪಾರ್ಟಿಸಿಪೇಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.
ಹೃದಯ ತುಂಬ ಸಂತೋಷದ ಅಭಿಮಾನದ ಅಲೆಯನ್ನು ನನಗೆ ಹುಟ್ಟುವಂತೆ ಮಾಡಿದ ನಮ್ಮ ಡಾಕ್ಟರ್ ಸುಮಾತ್ ಸುಧೀಂದ್ರವರ ಮಾತುಗಳು 100% ಸತ್ಯ. ಆದರೆ ಅವ್ರು ಹೇಳೋ ವಿಷಯದಲ್ಲಿ ಅವರಂಥ ಒಂದು ಜಗತ್ತು ಪ್ರಸಿದ್ಧ ವ್ಯಕ್ತಿ, ಅದೇ ಹೇಳಿದ್ನಲ್ಲ, ಎಷ್ಟು ಬಹುಮುಖದಲ್ಲಿ ಅವರು ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದು ನಾವು ಹೇಳಿದರು. ಅವರು ಆ ವಿಷಯವನ್ನು ನಾನು ಒಪ್ತೀನಿ, ಉಚಿತವಾಗಿ ಕೊಟ್ಟರೆ ಅದರ ಬೆಲೆ ಇಲ್ಲ ಅಂತೇಳಿ, ಹೌದು. ಆದರೆ ನನ್ನ ಸಪ್ತಕ ಸ್ಥಾಪಿಸಿದ ಹಿನ್ನೆಲೆ, ನಾನು ಅನುಭವಿಸಿದ ನೋವು ಆಗ ನನ್ನನ್ನು ಒಂದೇ ಉದ್ದೇಶಕ್ಕಾಗಿ ಮಾಡಿದ್ದದು. ಅದು ಚಾರಿಟೇಬಲ್ ಟ್ರಸ್ಟ್, ಧರ್ಮದತ್ತಿ ಸಂಸ್ಥೆ ಅಂತೇಳಿ ಮಾಡಿದ್ದೆ. ಅದರ ಮಾಡಿ ಆಗಲೇ ನಾನು ನಿರ್ಧಾರ ಮಾಡಿದ್ದೆ, ಒಂದನೇದಾಗಿ ನಮ್ಮ ಸಭಾಂಗಣ ಮಾಡ್ಕೋಬೇಕು. ಇದಕ್ಕೆ ಸಪ್ತಕದ ಉದ್ಘಾಟನೆ ದಿವಸನೇ ಸಪ್ತಕ ಸಭಾಂಗಣವನ್ನು ಉದ್ಘಾಟನೆ ಮಾಡಿದ್ದೀನಿ. ಯಾಕೆಂದರೆ ದೊಡ್ಡ ಕೊರತೆ ಬರೋದು ಸಭಾಂಗಣದ್ದು, ಸಣ್ಣದು ದೊಡ್ಡದು ಬೇಕಾಗುವಂತು. ಆಮೇಲೆ ಎಂದಿಗೂ ನಮ್ಮ ಸಪ್ತಕ ಕಾರ್ಯಕ್ರಮವನ್ನು ನಾನು ಟಿಕೆಟ್ ಅಥವಾ ಡೋನರ್ ಪಾಸ್ ಇಟ್ಟು ಮಾಡಬಾರ್ದು ಅಂತ. ಯಾಕೆ ಅಂತ ಹೇಳಿದರೆ ಅದಕ್ಕೆ ಉದ್ದ ಮಾತಾಡ ಆಗುತ್ತೆ, ಅದು ಅವಶ್ಯ ಅನಿಸೋದಿಲ್ಲ. ಯಾಕೆಂದರೆ ನನ್ನ ಮಗ ಹೀಗೆ ಕಥೆ ಅದು ಬೆಳೀತಾ ಹೋಗುತ್ತೆ. ಅದೆಲ್ಲ ನನ್ನ ಹಿನ್ನೆಲೆ, ನನ್ನ ದೃಢ ನಿರ್ಧಾರಕ್ಕೆ ಕಾರಣ ಆಯಿತು. ಆದರೆ ಅದನ್ನು ನಡೆಸಿಕೊಂಡು ಹೋಗುತ್ತಿರುವಂಥ ನನ್ನ ಈ ಒಂದು ವಿಷಯದಲ್ಲಿ ನಾನು ಏನೂ ಕಾರಣ ಅಲ್ಲ. ನನ್ನ ಬೆನ್ನ ಹಿಂದೆ ನಿಂತೆ ಸಾವಿರಾರು ಸುಸಂಸ್ಕೃತ ಸುಮನಸ್ಸಿನ ಹೃದಯಗಳು, ಹಾಗೆ ಕಂಡು ಕೇಳಿ ನೋಡಿ ಮಾಡಿದರೂ ತನ್ನ ಹೆಸರನ್ನು ಎಲ್ಲೂ ಹೇಳಬಾರದು ಅಂತ ಹೇಳುವಂಥ ಒಂದು ಮಹಾದಾನಿಗಳು. ಅವರನ್ನು ನಾನು ಮನಸಾರೆ ಇವ್ರನ್ನೆಲ್ಲ ಸ್ಮರಿಸಿ ಇದಕ್ಕೋಸ್ಕರವಾಗಿ ನಾನು ಮಾಡ್ತಾಯಿದ್ದೇನೆ. ನನಗೆ ಯಾವುದೋ ಕಾಂಪಿಟಿಷನ್, ನಾನು ಎಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕಂತ ಹೇಳೋರು ಯಾರೂ ಇಲ್ಲ. ಅದು ನಾನು ಅದೇ ಹೇಳಿದ್ನಲ್ಲ, ವಿಶ್ವ ದಿನ ಸಂಗೀತ ದಿನ ಅಂತ ನಾನು ಯಾಕೆ ಹೆಸರು ಹಾಕಿಲ್ಲ ಅಂತ ಮೊದಲೇ ಬಂದಾಗ ಹೇಳಿದ್ದೆ. ಸಪ್ತಕದ ಒಂದು ಮನಸ್ಸಿನಲ್ಲಿ, ಸಪ್ತಕದ ಉದ್ದೇಶದಲ್ಲಿ ಇಡೀ ದಿನವೂ ಸಂಗೀತ ನನ್ನ ತಲೆಯಲ್ಲಿ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೆ. ಹಾಗಾಗಿ ನಮ್ಮದು ಇಡೀ ದಿನವೂ ನಾವು ವಿಶ್ವ ದಿನ ಅಂತ ಮಾತು ಆಚರಿಸೋದು ಬೇರೆ ಅರ್ಥನೇ ಇಲ್ಲ ಅಂಥೇಳಿ ಹಾಗೇ ಇವತ್ತು ನಡೀತಾ ಇದೆ.